ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮದಾಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ KSP ಸ್ಟಡಿ ಪಾಯಿಂಟ್ಗೆ ಸ್ವಾಗತ. ಸೊ ಈ ಒಂದು ವಿಡಿಯೋದಲ್ಲಿ 8ನೇ ತರಗತಿ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ LBA ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಅಲ್ಲಿ ಅಧ್ಯಾಯ ಇತಿಹಾಸ ವಿಭಾಗದಲ್ಲಿ ಬರ್ತಕ್ಕಂಥ ಮೊದಲೇ ಅಧ್ಯಾಯ ಆಧಾರಗಳು ಅಂತಕ್ಕಂಥ ಅಧ್ಯಾಯ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಸ್ವಾಭಾವಿಕ ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿರ್ತಿದ್ರು. ಅದರಲ್ಲಿ ಮೊದಲೇ ಒಂದು ಪ್ರಶ್ನೆ ಯಾವುದಂದ್ರೆ ಹುಯೆನ್ ತ್ಸಾಂಗ್ನ ಪ್ರಸಿದ್ಧ ಕೃತಿ ಯಾವುದು ಅಂತೇಳಿ. ಸೊ ಇಲ್ಲಿ ಕೃತಿ ಯಾವುದಂದ್ರೆ ಆಪ್ಷನ್ದಲ್ಲಿ ಎ ಆಗ್ತದೆ, CUK ಅಂತಕ್ಕಂಥದ್ದು. ಇನ್ನು ಪ್ರಾಕ್ತನ ಆಧಾರಕ್ಕೆ ಉದಾಹರಣೆ ಅಂತೇಳಿ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉದಾಹರಣೆ ಯಾವುದಂದ್ರೆ ಪ್ರಾಕ್ತನ ಆಧಾರಕ್ಕೆ. ಸೊ ಇಲ್ಲಿ ಉದಾಹರಣೆ ಯಾವುದಂದ್ರೆ ನಾಣ್ಯಗಳು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇಲ್ಲಿ ನಾಣ್ಯಗಳು ಅಂತೇಳಿ. ಓಕೆ, ಇನ್ನು ಕನ್ನಡ ಭಾಷೆಯ ಮೊದಲ ಶಾಸನ ಅಂತೇಳಿ ಪ್ರಶ್ನೆ ಅದ. ಸೊ ಹಲ್ಮಿಡಿ ಶಾಸನ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಉತ್ತರ ಮೇರೂರು ಶಾಸನ ಇವರ ಕಾಲಕ್ಕೆ ಸೇರಿದೆ ಅಂತೇಳಿ. ಸೊ ಆಪ್ಷನ್ ಸಿ ಚೋಳರ ಕಾಲಕ್ಕೆ ಸೇರಿರ್ತಕ್ಕಂಥದ್ದು. ಇನ್ನು 5ನೇ ಪ್ರಶ್ನೆ ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆ ಅಂತೇಳಿದ. ಸೊ ಮೌಖಿಕ ಆಧಾರಕ್ಕೆ ಒಂದು ಉದಾಹರಣೆ ಯಾವುದಂದ್ರೆ ಆಪ್ಷನ್ ಬಿ ಲಾವಣಿ ಅಂತಕ್ಕಂಥದ್ದು. ಇನ್ನು 6ನೇ ಪ್ರಶ್ನೆ ಭಾರತದಲ್ಲಿ ಮೊದಲು ಶಾಸನ ಹೊರಡಿಸಿದ ಅರಸ ಯಾರು ಅಂತೇಳಿ. ಸೊ ಅರಸ ಯಾರಪ್ಪ ಅಂದ್ರೆ ಆಪ್ಷನ್ ಎ ಅಶೋಕ ಅಂತಕ್ಕಂಥವನು, ಮೌರ್ಯ ಸಾಮ್ರಾಜ್ಯದ ಪ್ರಸಿದ್ಧವಾಗಿರ್ತಕ್ಕಂಥ ದೊರೆ. ಓಕೆ, ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ ಬಂದಾಗ ಸೊ 1 ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡ್ಬೋದು. ಆಧಾರಗಳು ಎಂದರೇನು ಅಂತೇಳಿ. ಇಲ್ಲಿ ಆಧಾರಗಳು ಎಂದರಂತಂದ್ರೆ ಇತಿಹಾಸ ರಚನೆಗೆ ಬೇಕಾಗ್ತಕ್ಕಂಥ ಒಂದು ಕಟ್ಟಡ ಆಗಿರ್ಬೋದು, ಶಾಸನ ಆಗಿರ್ಬೋದು, ನಾಣ್ಯ ಆಗಿರ್ಬೋದು, ಕೃತಿಗಳಾಗಿರ್ಬೋದು, ಅವಶೇಷಗಳಾಗಿರ್ಬೋದು, ಮೌಖಿಕ ಪರಂಪರೆಗಳನ್ನ ಏನಂತೇಳಿ ಕರಿತೀವಿ ಅಂತಂದ್ರೆ ಆಧಾರಗಳು ಅಂತೇಳಿ ಕರಿತೀವಿ. ಇನ್ನು 8ನೇ ಪ್ರಶ್ನೆ ಚಾಂದ್ ಬರ್ದಾಯಿ ಬರೆದ ಕೃತಿ ಯಾವುದು ಅಂತೇಳಿ. ಸೊ ಪೃಥ್ವಿರಾಜ್ ರಾಸು ಅಂತಕ್ಕಂಥ ಒಂದು ಕೃತಿ. ಓಕೆ, ಇನ್ನು ಅದೇ ರೀತಿ 9ನೇ ಪ್ರಶ್ನೆ ಶ್ರೀ ವಿಜಯ ಯಾರ ಆಸ್ಥಾನದಲ್ಲಿದ್ದನು ಅಂತೇಳಿ. ಸೊ ಶ್ರೀ ವಿಜಯ ಅಮೋಘ ವರ್ಷನ ಆಸ್ಥಾನದಲ್ಲಿ ಇದ್ದ. ಇನ್ನು ಸಿಲೋನಿನ 2 ಪ್ರಸಿದ್ಧ ಕೃತಿಗಳು ಯಾವುವು ಅಂತೇಳಿದ. ಸೊ ಇಲ್ಲಿ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ 2 ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಗಳು. ಇನ್ನು ನಾಣ್ಯಶಾಸ್ತ್ರ ಎಂದರೇನು ಅಂತೇಳಿದ. ಸೊ ನಾಣ್ಯಗಳ ಸ್ವರೂಪ, ವಿಕಾಸ ಮತ್ತು ಬೆಳವಣಿಗೆ ಬಗ್ಗೆ ತಿಳಿಸಿಕೊಡುವ ಅಧ್ಯಯನಕ್ಕೆ ಏನಂತೇಳಿ ಕರಿತೀವಿ ಅಂತಂದ್ರೆ ನಾಣ್ಯಶಾಸ್ತ್ರ ಅಂತೇಳಿ ಕರಿತೀವಿ. ಓಕೆ, ಇನ್ನು ತಾಜ್ ಮಹಲ್ ಯಾವ ಸ್ಥಳದಲ್ಲಿದೆ ಅಂತೇಳಿ. ಸೊ ನಿಮಗೆಲ್ಲ ಗೊತ್ತಿರ್ತದೆ. ಸೊ ಆಗ್ರಾದಲ್ಲಿ ಕಂಡುಬರ್ತದೆ. ಇನ್ನು ಬೆಂಗಳೂರಿನಲ್ಲಿರುವ ರೋಮನ್ ನಾಣ್ಯಗಳು ಏನನ್ನು ತಿಳಿಸುತ್ತವೆ ಅಂತೇಳಿದ. ಸೊ ಇಲ್ಲಿ ರೋಮನ್ ನಾಣ್ಯಗಳು ಏನಂತ ತಿಳಿಸ್ತಾವೆ ಅಂತಂದ್ರೆ 2000 ವರ್ಷಗಳ ಹಿಂದೆ ಸೊ ರೋಮ್ ದೇಶದೊಂದಿಗೆ ಭಾರತ ವ್ಯಾಪಾರ ಸಂಪರ್ಕವನ್ನು ಹೊಂದಿತ್ತು ಅಂಥೇಳಿ ಒಂದು ಮಾಹಿತಿಯನ್ನು ಕೊಡ್ತದೆ. ಇನ್ನು ಜಿಯೋಗ್ರಫಿ ಕೃತಿಯನ್ನು ರಚಿಸಿದವರು ಯಾರು. ಸೊ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ಟಾಲ್ಮಿ ಅಂತಕ್ಕಂಥವನು. ಓಕೆ, ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 2ರಿಂದ 4 ಅಂಕಗಳಿಗೆ ಉತ್ತರವನ್ನು ಬರೀತಕ್ಕಂಥದ್ದಿದೆ. 15ನೇ ಪ್ರಶ್ನೆ ಆಧಾರಗಳ ಪ್ರಕಾರಗಳು ಯಾವುವು ಅಂತೇಳಿ. ಸೊ ಮೊದಲನೇದಾಗಿ ಸಾಹಿತ್ಯಿಕ ಆಧಾರ, ಪ್ರಾಕ್ತನ ಆಧಾರ ಅಂತೇಳಿ ಮುಖ್ಯವಾಗಿ ನೋಡ್ತೀವಿ. ಅದೇ ರೀತಿ ಮೌಖಿಕ ಆಧಾರಗಳಂತೇಳಿ ಕೂಡ ನೋಡ್ತೀವಿ. ಇನ್ನು ಐತಿಹ್ಯಗಳಂತೇಳಿ ನೋಡ್ತೀವಿ. ಸೊ ಇಷ್ಟು ಆಧಾರಗಳ ಪ್ರಕಾರಗಳು. ಇನ್ನು ಪ್ರಾಕ್ತನ ಆಧಾರಗಳನ್ನು ವಿಂಗಡಿಸಿರಿ ಅಂತೇಳಿದ. ಸೊ ಶಾಸನಗಳು ಬರ್ತಾವೆ, ನಾಣ್ಯಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಭೂ ಉತ್ಖನನಗಳು ಆಗಿರ್ಬೋದು. ಇನ್ನು 17ನೇ ಪ್ರಶ್ನೆ ವಿದೇಶಿ ಸಾಹಿತ್ಯಗಳನ್ನು ಹೆಸರಿಸಿ ಅಂತೇಳಿ. ಇಲ್ಲಿ ನೋಡ್ತಾ ಹೋಗೋಣ. ಮೆಗಸ್ತನಿಸ್ನ ಇಂಡಿಕಾ ಗ್ರಂಥ ಆಗಿರ್ಬೋದು, ಹುಯೆನ್ ತ್ಸಾಂಗ್ನ CUK ಗ್ರಂಥ ಆಗಿರ್ಬೋದು, ಪಾಹಿಯಾನನ ಭೂಕೋಕಿ ಆಗಿರ್ಬೋದು, ಟಾಲ್ಮಿಯ ಜಿಯೋಗ್ರಫಿ, ಸೊ ಬರಾನಿಯ ತಾರಿಖ್ ಇ ಫಿರೋಜ್ ಶಾಹಿ ಅಂತಕ್ಕಂಥದ್ದಿದೆ. ಇನ್ನು ಸಿಲೋನಿನ ದೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಕೃತಿಗಳು. ಸೊ ಎಲ್ಲವೂ ಕೂಡ ಏನಂತಂದ್ರೆ ವಿದೇಶಿ ಸಾಹಿತ್ಯಕ್ಕೆ ಉದಾಹರಣೆಗಳಾಗಿರ್ತವೆ. ಇನ್ನು ದೇಶೀಯ ಸಾಹಿತ್ಯ ರಚನೆಗೆ ಸಹಕಾರಿಯಾಗುವ ಒಂದು ಶಾಸನಗಳನ್ನು ಹೆಸರಿಸಿ ಅಂತೇಳಿದ. ಇಲ್ಲಿ ನೋಡ್ತಾ ಹೋಗೋಣ. ಮೊದಲೇದು ಹಲ್ಮಿಡಿ ಶಾಸನ ಆಗಿರ್ಬೋದು. ಓಕೆ, ಇನ್ನು ಅಲಹಾಬಾದ್ ಸ್ತಂಭ ಶಾಸನ ಆಗಿರ್ಬೋದು, ಹಾತಿಗುಂಪ ಶಾಸನ ಆಗಿರ್ಬೋದು, ತಾಳಗುಂದ ಶಾಸನ ಆಗಿರ್ಬೋದು, ಐಹೊಳೆ ಶಾಸನ ಆಗಿರ್ಬೋದು, ಉತ್ತರ ಮೇರೂರು ಶಾಸನ ಆಗಿರ್ಬೋದು. ಸೊ ಇಷ್ಟು ಶಾಸನಗಳೇನಂತಂದ್ರೆ ದೇಶೀಯ ಒಂದು ಸಾಹಿತ್ಯ ರಚನೆಗೆ ಸಹಕಾರಿ ಆಗ್ತಕ್ಕಂಥ ಒಂದು ಶಾಸನಗಳು. 19ನೇ ಪ್ರಶ್ನೆ ನೋಡಿದ್ರೆ ಭಾರತದ ಇತಿಹಾಸದ ಮೌಖಿಕ ಆಧಾರಗಳಿಂದ ರೂಪುಗೊಳ್ಳುತ್ತದೆ, ಇದನ್ನು ಸಮರ್ಥಿಸಿ ಅಂತೇಳಿ ಇಲ್ಲಿ ಉತ್ತರವನ್ನು ನೋಡ್ತಾ ಹೋಗೋಣ. ಮೊದಲೇ ಒಂದು ಅಂಶ ಏನಂತಂದ್ರೆ ಮೌಖಿಕ ಪರಂಪರೆ, ಸೊ ಮಾನವ ಸಮಾಜದ ನೆನಪುಗಳ ಚರಿತ್ರೆ ಅಂತೇಳಿ ಈ ಒಂದು ಅಂಶವನ್ನು ಬರೀತಕ್ಕಂಥದ್ದು. ಇನ್ನು ಭಾರತದ ಬಹುಮುಖಿ ಪರಂಪರೆ ತಿಳಿಯಲು ಇದು ಸಹಾಯಕವಾಗ್ತದೆ. ಸ್ಥಳೀಯ ಇತಿಹಾಸ ತಿಳಿಯಲು ಸಹಾಯಕವಾಗ್ತದೆ. ಅದೇ ರೀತಿ ತಲೆಮಾರಿನಿಂದ ತಲೆಮಾರಿಗೆ ಮಾಹಿತಿಗಳನ್ನು ಮೌಖಿಕ ಒಂದು ರೂಪದಲ್ಲಿ ಉಳಿಸಿಕೊಂಡು
ಬಂದಿರತಕ್ಕಂಥದ್ದು. ಇನ್ನು ಉದಾಹರಣೆ ನೋಡೋದಾದರೆ ಕೆಂಪೇಗೌಡ ಆಗಿರ್ಬೋದು, ಸಂಗೊಳ್ಳಿ ರಾಯಣ್ಣ ಕಿತ್ತೂರು ರಾಣಿ ಚೆನ್ನಮ್ಮನ ಕುರಿತಾಗಿರ್ಬೋದು, ಸಿಂಧೂ ಲಕ್ಷ್ಮಣನ ಕುರಿತಾಗಿರ್ಬೋದು. ಸೊ ಎಲ್ಲರ ಕುರಿತು ಏನಂತಂದ್ರೆ ಮೌಖಿಕ ಆಕಾರಗಳು ಅಥವಾ ಒಂದು ರೀತಿಯಲ್ಲಿ ಸಾಹಿತ್ಯ ಅಂತಕ್ಕಂಥದ್ದು ರಚನೆ ಆಗಿರ್ತಾವೆ ಅಂತೇಳಿ ನೋಡ್ಬೋದು. ಇನ್ನು 20ನೇ ಪ್ರಶ್ನೆ, ಇತಿಹಾಸಕಾರರು ಇತಿಹಾಸವನ್ನು ಹೇಗೆ ರಚಿಸುತ್ತಾರೆ ಅಂತೇಳಿ ಒಂದು ಪ್ರಶ್ನೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರ ನೋಡೋದಾದ್ರೆ, ಈ ಪ್ರಕ್ರಿಯೆ ಅರಿಯಲು ವಿವಿಧ ಬಗೆಯ ಆಕಾರಗಳನ್ನು ಏನು ಮಾಡ್ತಾರೆ ಅಂತಂದರೆ ಇತಿಹಾಸಕಾರರಲ್ಲಿ ಬಳಸ್ಕೊಳ್ತಾರೆ. ದಾಖಲೆಗಳನ್ನು ಕಲೆ ಹಾಕಿ ಅಧ್ಯಯನ ಮಾಡ್ತಾರೆ. ಇನ್ನು ಅಧ್ಯಯನದಲ್ಲಿ ದೊರೆತಿರ್ತಕ್ಕಂಥ ಅಂಶಗಳನ್ನು ವಿಶ್ಲೇಷಣೆಗೆ ಒಳಪಡಿಸ್ತಾರೆ. ಅದೇ ರೀತಿ ವಿಶ್ಲೇಷಣೆಯಿಂದ ದೊರೆತಿರ್ತಕ್ಕಂಥ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸವನ್ನು ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ರಚನೆ ಮಾಡ್ತಾರೆ. ಓಕೆ. ಇನ್ನು ಅದೇ ರೀತಿ ಇತಿಹಾಸಕಾರರು ಸಾಕಷ್ಟು ತರಬೇತಿಯೊಂದಿಗೆ ಏನು ಮಾಡ್ತಾರೆ ಅಂತಂದರೆ ಸಂಶೋಧನೆಯನ್ನು ಕೂಡ ಇಲ್ಲಿ ಕೈಗೊಳ್ತಾರೆ. ಸೊ ಇದಿಷ್ಟು ಇತಿಹಾಸವನ್ನು ಇತಿಹಾಸಕಾರರು ರಚನೆ ಮಾಡ್ತಕ್ಕಂಥ ಒಂದು ರೀತಿ. ಇನ್ನು ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ ಸೊ ಇಲ್ಲಿ 6 ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ, ನೋಡ್ತಾ ಹೋಗೋಣ. ಸೊ ಭಾರತದ ಇತಿಹಾಸ ರಚಿಸಲು ಸಾಹಿತ್ಯಗಳು ಹೇಗೆ ಪೂರಕವಾಗಿವೆ ಅಂತೇಳಿ, ಸೊ ಇದನ್ನು ತಿಳಿಸಿ ಅಂತೇಳಿ ಪ್ರಶ್ನೆ ಇದೆ. ಸೊ ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತೇಳಿ ವಿಂಗಡಣೆ ಮಾಡ್ತೀವಿ. ಇನ್ನು ಆಯಾ ಕಾಲಘಟ್ಟಗಳನ್ನು ಲಿಖಿತ ಸಾಹಿತ್ಯ ಏನು ಮಾಡ್ತಾವೆ ಅಂತಂದ್ರೆ ನೀಡ್ತಾವೆ. ಇನ್ನು ಆಯಾ ಕಾಲಘಟ್ಟದ ಚರಿತ್ರೆಯನ್ನು ಕೂಡ ಏನು ಮಾಡ್ತಾವೆ ಅಂತಂದರೆ ಈ ಒಂದು ಸಾಹಿತ್ಯಗಳು ಬಿಂಬಿಸ್ತವೆ. ಇತಿಹಾಸಕಾರರಿಗೆ ಐತಿಹಾಸಿಕ ಒಂದು ಮಾಹಿತಿ ವಿಶ್ಲೇಷಣೆಗೆ ಸಹಕಾರಿ ಆಗ್ತವೆ. ಸೊ ದೇಶೀಯ ಸಾಹಿತ್ಯ ರಚಿಸುವಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರ ಆಗಿರ್ಬೋದು, ಅದೇ ರೀತಿ ಏನಂತಂದ್ರೆ ಹಾಲನ ಗಾಥಾ ಸಪ್ತಸತಿ ಆಗಿರ್ಬೋದು, ಬಾಣಭಟ್ಟನ ಹರ್ಷಚರಿತೆ ಆಗಿರ್ಬೋದು, ಇನ್ನು ಅದೇ ರೀತಿ ಪಂಪನ ಒಂದು ವಿಕ್ರಮಾರ್ಜುನ ವಿಜಯ ಆಗಿರ್ಬೋದು, ಸೊ ಬೌದ್ಧ ತ್ರಿಪಿಟಕಗಳಂತೇಳಿ ಕರಿತೀವಿ ಅವುಗಳಾಗಿರ್ಬೋದು, ಶ್ರೀ ವಿಜಯನ ಕವಿರಾಜ ಮಾರ್ಗ ಅಂತಕ್ಕಂಥದ್ದು, ಇಷ್ಟು ಕೃತಿಗಳೇನಂತಂದ್ರೆ ಇಲ್ಲಿ ನೋಡ್ಬೋದು. ಇನ್ನು ಹಾಗೆ ವಿದೇಶಿ ಸಾಹಿತ್ಯಗಳಾಗಿರ್ತಕ್ಕಂಥವುಗಳು ಯಾವತ್ತಂದ್ರೆ ಮೆಗಸ್ತನೀಸ್ನ ಇಂಡಿಕಾ ಗ್ರಂಥ ಆಗಿರ್ಬೋದು, ಅದೇ ರೀತಿ ಹುಯೆನ್ಸಾಂಗ್ನ ಸಿವಿಕಿ ಗ್ರಂಥ ಆಗಿರ್ಬೋದು, ಟಾಲ್ಮಿಯ ಜಿಯೋಗ್ರಫಿ ಗ್ರಂಥ ಅಂತಕ್ಕಂಥದ್ದಿದೆ, ಸಿಲೋನಿನ ದ್ವೀಪವಂಶ ಮತ್ತು ಮಹಾವಂಶ ಅಂತಕ್ಕಂಥ ಕೃತಿ ಮುಂತಾದ ಕೃತಿಗಳನ್ನು ಏನು ಮಾಡ್ಬೋದು ಅಂದ್ರೆ ಇಲ್ಲಿ ವಿವರಿಸ್ಬೋದು. ಇನ್ನು ಸಾಹಿತ್ಯಗಳನ್ನು ನೋಡಿದಾಗ ಸೊ ಆ ಒಂದು ಕಾಲದ ಇತಿಹಾಸ ರಚನೆ ಮಾಡುವಲ್ಲಿ ಏನಪ್ಪ ಅಂದ್ರೆ ರಾಜವಂಶಗಳು, ರಾಜರು, ಅವರ ಸಾಧನೆ ಅಷ್ಟೇ ಅಲ್ಲದೆ ಏನಪ್ಪ ಅಂದ್ರೆ ಅಂದಿನ ಒಂದು ಎಲ್ಲ ರೀತಿಯ ಪರಿಸ್ಥಿತಿಗಳನ್ನು ಆಗಿರ್ಬೋದು, ಯುದ್ಧಗಳಾಗಿರ್ಬೋದು, ಸೊ ಇಲ್ಲಿ ಅದರ ಒಂದು ಪರಿಣಾಮಗಳ ಬಗ್ಗೆ ಏನು ಮಾಡ್ತಾವೆ ಅಂದ್ರೆ ಬೆಳಕನ್ನು ಚೆಲ್ತಾವೆ. ಸೊ ಇದಿಷ್ಟು ಏನಪ್ಪ ಅಂದ್ರೆ ಆಧಾರಗಳು ಅಂತಕ್ಕಂಥ ಒಂದು ಅಧ್ಯಾಯದ ಪ್ರಮುಖವಾಗಿರ್ತಕ್ಕಂಥ ಒಂದು ಅಭ್ಯಾಸ ಮತ್ತು LBA ಪ್ರಶ್ನೋತ್ತರಗಳಾಗಿರ್ತವೆ. ಇನ್ನು ಇದೇ ಒಂದು ವಿಡಿಯೋದಲ್ಲಿ ಏನು ಮಾಡಿ ಅಂತಂದ್ರೆ 2ನೇ ಅಧ್ಯಾಯ ಸೊ ಭರತ ವರ್ಷ, ಭಾರತದ ಭೌಗೋಳಿಕ ಲಕ್ಷಣಗಳು ಹಾಗೂ ಪ್ರಾಗೈತಿಹಾಸಿಕ ಕಾಲ ಅಂತಕ್ಕಂಥ ಒಂದು ಅಧ್ಯಾಯದ LBA ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮುಖ್ಯ ಪ್ರಶ್ನೆ 1ರಲ್ಲಿ ಸೊ ಬಹುಆಯ್ಕೆ ಪ್ರಶ್ನೆ ಹೋಗೋಣ. ಮೊದಲಿಗೆ ಭಾರತದ ಕರಾವಳಿ ತೀರ ಪ್ರದೇಶದ ಉದ್ದ ಎಷ್ಟು ಅಂತೇಳಿ ಪ್ರಶ್ನೆ ಇದೆ. ಸೊ 7100 ಕಿಲೋಮೀಟರ್ನಷ್ಟು ಇದೆ. ಇನ್ನು ನೆಕ್ಸ್ಟು 2ನೇ ಪ್ರಶ್ನೆ, ಭಾರತವನ್ನು 2 ಸಮಭಾಗಗಳಾಗಿ ವಿಂಗಡಿಸಿದ ನದಿ ಯಾವುದು ಅಂತೇಳಿದೆ. ಸೊ ಅದು ನರ್ಮದಾ ನದಿ ಅಂತೇಳಿ. ಇನ್ನು ಭಾರತದ ದಕ್ಷಿಣಕ್ಕಿರುವ ನೆರೆಯ ರಾಷ್ಟ್ರ ಸೊ ಅದು ಶ್ರೀಲಂಕಾ ರಾಷ್ಟ್ರ. ಇನ್ನು ಭಾರತದ ಪ್ರಾಚೀನ ವಿದೇಶಿ ವ್ಯಾಪಾರ ಈ ಮಾರ್ಗದ ಮೂಲಕ ನಡೀತಿತ್ತು ಅಂತೇಳಿ. ಸೊ ಅಲ್ಲಿ ವಿದೇಶಿ ವ್ಯಾಪಾರ ಯಾವುದರ ಮೂಲಕ ನಡೀತಾ ಇತ್ತು ಅಂತಂದ್ರೆ ಸಮುದ್ರ ಮಾರ್ಗದ ಮೂಲಕ. ಇನ್ನು ಭಾರತ ಏಷ್ಯಾ ಖಂಡದ ಈ ಭಾಗದಲ್ಲಿದೆ ಅಂತೇಳಿ, ಸೊ ದಕ್ಷಿಣ ಭಾಗದಲ್ಲಿ ಕಂಡುಬರ್ತದೆ. 6ನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ದೊರೆತ ಸ್ಥಳ ಅಂತೇಳಿ. ಸೊ ಅದು ಯಾವುದು ಅಂದ್ರೆ ಕರ್ನೂಲ್ ಅಂತೇಳಿ, ಕರ್ನೂಲ್ ಅಂತಕ್ಕಂಥ ಒಂದು ಪ್ಲೇಸ್. ಓಕೆ. ಇನ್ನು ಮುಖ್ಯ ಪ್ರಶ್ನೆ 2ರಲ್ಲಿ 1 ಅಂಕದ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 7ನೇ ಪ್ರಶ್ನೆ, ಚರಿತ್ರೆಯ ಪೂರ್ವಕಾಲ ಎಂದರೇನಂತೇಳಿ. ಸೊ ಮಾನವನ ಲೇಖನ ಕಲೆಯನ್ನು ಕಂಡು ಹಿಡಿಯುವುದಕ್ಕಿಂತ ಮುಂಚಿತವಾಗಿರ್ತಕ್ಕಂಥ ಒಂದು ಕಾಲವನ್ನು ಏನಂತೇಳಿ ಕರಿತೀವಿ ಅಂದ್ರೆ ಚರಿತ್ರೆಯ ಪೂರ್ವಕಾಲ ಅಂತೇಳಿ ಕರಿತೀವಿ. 8ನೇ ಪ್ರಶ್ನೆ, ಭಾರತದಲ್ಲಿರುವ ಒಟ್ಟು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ. ಸಿಂಪಲ್, 28 ರಾಜ್ಯಗಳು 8 ಕೇಂದ್ರಾಡಳಿತ ಪ್ರದೇಶಗಳಂತೇಳಿ. ಓಕೆ. ಇನ್ನು 9ನೇ ಪ್ರಶ್ನೆ ನೋಡ್ತಾ ಹೋಗೋದಾದ್ರೆ, ಜಗತ್ತಿನಲ್ಲಿಯೇ ಅತ್ಯಂತ ಎತ್ತರದ ಶಿಖರಗಳನ್ನು ಹೊಂದಿರುವ ಪರ್ವತ ಸರಣಿ ಯಾವುದು ಅಂತೇಳಿ. ಸೊ ಅದು ಯಾವುದು ಅಂದ್ರೆ ಹಿಮಾಲಯ ಪರ್ವತ ಶ್ರೇಣಿ ಅಂತಕ್ಕಂಥದ್ದು. 10ನೇ ಪ್ರಶ್ನೆ, ಪ್ರಾಚೀನ ವೇದಗಳ ಕಾಲದ ನಾಗರಿಕತೆಗಳು ಯಾವ ನದಿ ದಂಡೆಯಲ್ಲಿ ಹುಟ್ಟಿಕೊಂಡಿವೆ ಅಂತೇಳಿ. ಸಿಂಧು, ಗಂಗಾ, ನದಿ, ಬಯಲು ಅಂತೇಳಿ ನೋಡ್ತೀವಿ. ಇನ್ನು ರೇವು ಪಟ್ಟಣಗಳ ಅಭಿವೃದ್ಧಿ ಸೊ ಯಾವ ಪ್ರಬಲ ರಾಜ್ಯಗಳ ಉದಯಕ್ಕೆ ಕಾರಣವಾಗಿತ್ತು ಅಂತೇಳಿ. ಪಾಂಡ್ಯ, ಚೇರ, ಚೋಳರ ಒಂದು ಉದಯಕ್ಕೆ ಕಾರಣವಾಗಿತ್ತು.
ಓಕೆ, ಇನ್ನು ಮುಖ್ಯ ಪ್ರಶ್ನೆ 3ರಲ್ಲಿ ಬಂದಾಗ 2ರಿಂದ 4 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳು ಕಂಡು ಬರ್ತವೆ. 12ನೇ ಪ್ರಶ್ನೆ, ಭಾರತ ಒಂದು ಉಪಖಂಡ, ಕಾರಣವನ್ನು ತಿಳಿಸಿ ಅಂತ ಹೇಳಿದ. ಇದಕ್ಕೆ ಉತ್ತರವನ್ನು ನೋಡೋದಾದ್ರೆ, ಭಾರತ ತನ್ನ ಮೇರೆಯ ಸುತ್ತ 3 ಕಡೆಯಲ್ಲಿ ಏನಪ್ಪಾ ಅಂದ್ರೆ ನೀರಿನಿಂದ ಆವರಿಸಿಕೊಂಡಿದೆ, ಭೂಭಾಗದಿಂದಲೂ ಕೂಡಿದೆ. ಆದ್ದರಿಂದ ಭಾರತ ಅಂತಕ್ಕಂಥದ್ದು ಒಂದು ಉಪಖಂಡ ಅಂತೇಳಿ ಕರಿತೀವಿ. ಅದೇ ರೀತಿ 13ನೇ ಪ್ರಶ್ನೆಯನ್ನು ನೋಡೋದಾದ್ರೆ, ಭಾರತ ತನ್ನ ಭೂಗಡಿಯನ್ನು ಯಾವ ಯಾವ ದೇಶಗಳೊಂದಿಗೆ ಹಂಚಿಕೊಂಡಿದೆ ಅಂತೇಳಿದೆ. ಇಲ್ಲಿ ನೋಡ್ತಾ ಹೋದಾದ್ರೆ ಪಾಕಿಸ್ತಾನ ಆಗಿರ್ಬೋದು, ಅಫ್ಘಾನಿಸ್ತಾನ ಆಗಿರ್ಬೋದು, ಚೈನಾ, ನೇಪಾಳ, ಭೂತಾನ್, ಬಾಂಗ್ಲಾ, ಮಯನ್ಮಾರ್ ಅಂತಕ್ಕಂಥ ದೇಶಗಳು. 14ನೇ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲವನ್ನು ಚರಿತ್ರೆಯ ಪೂರ್ವಕಾಲ ಎಂದೇಳಿ ಕರೀತಾರೆ ಏಕೆ ಅಂತೇಳಿ. ಇಲ್ಲಿ ಉತ್ತರ ನೋಡೋದಾದ್ರೆ, ಈ ಒಂದು ಅವಧಿಯಲ್ಲಿಯ ಒಂದು ಭಾಷೆಯ ಬೆಳವಣಿಗೆ ಮತ್ತು ಲಿಪಿಯ ಬಳಕೆಯ ಬಗ್ಗೆ ನಮಗೆ ಆಧಾರಗಳು ಸಿಗದೇ ಇರುವುದರಿಂದ ಈ ಒಂದು ಕಾಲವನ್ನು ಏನಂತೇಳಿ ಕರಿತೀವಿ, ಚರಿತ್ರೆಯ ಪೂರ್ವಕಾಲ ಅಂತೇಳಿ ಕರಿತೀವಿ. ಇನ್ನು 15ನೇ ಪ್ರಶ್ನೆ, ಪ್ರಾಚೀನ ಕೈಗಾರಿಕಾ ನೆಲೆಗಳು ಹೇಗೆ ಹುಟ್ಟಿಕೊಂಡವು ಅಂತೇಳಿ. ಇದಕ್ಕೆ ಉತ್ತರ ನೋಡೋದಾದ್ರೆ, ಅಂದಿನ ಮಾನವನ ಉಳಿವಿಗೆ ಶಿಲೆಗಳ ಪರಿಕರಗಳು ಅನಿವಾರ್ಯವಾಗಿದ್ದರಿಂದ ತಮ್ಮ ಅಗತ್ಯತೆಗೆ ಸೂಕ್ತವಾಗಿರ್ತಕ್ಕಂಥ ಕಲ್ಲುಗಳು ದೊರೆತಕ್ಕಂಥ ಒಂದು ಸ್ಥಳಗಳಿಗೆ ವಾಸಕ್ಕಂತೇಳಿ ಏನು ಮಾಡ್ತಿದ್ರು ಅಂತಂದ್ರೆ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ರು. ಇನ್ನು ಮಾನವ ಕಲ್ಲುಗಳನ್ನು ಬಳಸಿ ಪರಿಕರಗಳನ್ನು ತಯಾರಿಸಿರ್ತಾನೆ. ಇನ್ನು ಇಂಥ ಒಂದು ಪ್ರದೇಶಗಳನ್ನು ಕೈಗಾರಿಕಾ ನೆಲೆಗಳಂತೇಳಿ ಏನು ಮಾಡ್ತೀವಿ ಅಂತಂದರೆ ಕರಿತೀವಿ ಅಥವಾ ಭಾವಿಸ್ತೀವಿ. 16ನೇ ಪ್ರಶ್ನೆ, ಹೆಚ್ಚಾಗಿ ಯಾವ ಕಣಿವೆಗಳ ಮೂಲಕ ಭಾರತದ ಮೇಲೆ ದಾಳಿಗಳು ಸಂಭವಿಸಿವೆ ಅಂತೇಳಿ. 2 ಕಣಿವೆಗಳು, ಖೈಬರ್ ಮತ್ತು ಬೋಲಾನ್ ಅಂತಕ್ಕಂಥ 2 ಕಣಿವೆಗಳು. ಓಕೆ, ಇನ್ನು ಅದೇ ರೀತಿ ಮುಖ್ಯ ಪ್ರಶ್ನೆಯಲ್ಲಿ ಬಂದಾಗ 6 ವಾಕ್ಯಗಳಲ್ಲಿ ಉತ್ತರವನ್ನು ಬರೀತಕ್ಕಂಥದ್ದಿದೆ. 17ನೇ ಪ್ರಶ್ನೆ, ಶಿಲಾಯುಗದ ಬಗ್ಗೆ ವಿವರಿಸಿ ಅಂತೇಳಿ. ಕಲ್ಲಿನಿಂದ ಆಯುಧಗಳನ್ನು ತಯಾರಿಸಿ ಬಳಸಿದ ಕಾಲ ಅಂತೇಳಿ ಕರಿತೀವಿ. ಇನ್ನು ಅತ್ಯಂತ ಪೂರ್ವದ ಒಂದು ಘಟ್ಟವನ್ನು ಹಳೆಯ ಶಿಲಾಯುಗ ಅಂತೇಳಿ ಕರಿತೀವಿ. ಇನ್ನು ಹಳೆಯ ಶಿಲಾಯುಗ ಅಂತಕ್ಕಂಥದ್ದು 2 ಮಿಲಿಯನ್ ವರ್ಷಗಳಷ್ಟು ಹಳೆಯದಾಗಿರ್ತದೆ. ಇನ್ನು ಸುಮಾರು 12,000 ವರ್ಷಗಳವರೆಗೆ ಏನಾಗಿತ್ತಪ್ಪ ಅಂತಂದರೆ ಇದು ವಿಸ್ತರಣೆಯಾಗಿದೆ. ಈ ಒಂದು ಕಾಲವನ್ನು ಮತ್ತೆ 3 ಹಂತಗಳಾಗಿ ಏನು ಮಾಡ್ತೀವಿ ಅಂತಂದ್ರೆ ವಿಭಾಗ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಆದಿಶಿಲಾಯುಗ, 2ನೇದು ಮಧ್ಯಶಿಲಾಯುಗ, 3ನೇದು ಅಂತ್ಯಶಿಲಾಯುಗ ಅಂತೇಳಿ ಕರಿತೀವಿ. ಇದಿಷ್ಟು ಏನಪ್ಪ ಅಂತಂದ್ರೆ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳು ಆಗಿರ್ತವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋದನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.